ಬರೀ ಆಡಿಯೋದಲ್ಲೇ ಒಂದೂವರೆ ಕೋಟಿ ಬಂತು. ಆಡಿಯೋದಲ್ಲಿ 16 ರೂಪಾಯಿಗೆ ಕ್ಯಾಸೆಟ್ ಬಿಟ್ವಿ. 16 ರೂಪಾಯಿ ಕ್ಯಾಸೆಟ್. ಅವಾಗ 80 ರೂಪಾಯಿ 100 ರೂಪಾಯಿ ಕ್ಯಾಸೆಟ್ ಎಲ್ಲಾರು. ಆಕಾಶ ಆಡಿಯೋ, ಲಹರಿ, ಮನೋರಂಜನೆ ಏನೋ ಇತ್ತಲ್ಲ, ಎಲ್ಲರೂ 80-100 ಮಾಡ್ತಿದ್ರು. ಅದ್ರ ಬೆಲೆ 15 ರೂಪಾಯಿ. ಅದನ್ನ ನಾವು ತಯಾರು ಮಾಡಿದ್ರೆ 15 ರೂಪಾಯಿ ಆಗೋದು, ಬಟ್ 100 ಮಾಡ್ತಿದ್ರು. ನಾನು ಸಡನ್ ಆಗಿ ಏನ್ ಮಾಡಿದೆ, 15 ರೂಪಾಯಿ ಅಂತ ಒಂದು ಫುಲ್ ಪೇಜ್ ಯಾರು ಕೊಟ್ಬಿಟ್ಟು ಕ್ಯಾಸೆಟ್ ಅಂತ ಆನ್ ಮಾಡ ಬಿಟ್ಟೆ. ಮೋಹನ್ ಅಂದ್ರು, ನೋಡ್ರಿ ನನ್ಗೆ ಗೊತ್ತಿಲ್ಲ, ನೀವು ಪ್ರೊಡ್ಯೂಸರ್, ನಾನೇ ಪ್ರೊಡ್ಯೂಸರ್ ಅದರಲ್ಲಿ, ನಿಮ್ ಇಷ್ಟ ಇದು 15 ರೂಪಾಯಿಗೆ ವಸೂಲಾಗುತ್ತಲ್ಲ, ನೀವು 15 ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅನೌನ್ಸ್ ಮಾಡಿ. ಬಟ್ ಎಲ್ಲರೂ ನಿಮ್ಮನ್ನ ತುಂಬಾ ಹುಷಾರಾಗಿರಿ, ನೀವು ಮಾಡಿದ್ರೆ ಮಾಡ್ಬಿಡ್ತಾರೆ ಅನ್ನೋ ರೇಂಜ್ಗೆ ನನಗೆ ಅವರು. ಯಾಕಂದ್ರೆ ದೊಡ್ಡ ಮಾರ್ಕೆಟ್ ಅಲ್ವಾ. ಅಂಬಾನಿ, ಮುಖೇಶ್ ಅಂಬಾನಿ ಮಾಡದ್ನ ನೀವು ಅವತ್ತೇ ಮಾಡ್ಬಿಟ್ಟು 16 ರೂಪಾಯಿ ಮಾಡ್ಬಿಟ್ರೆ ಎಲ್ಲಿ ನೋಡಿ ಸರ್, ಒಂದೇ ವಾರಕ್ಕೆ ಯಾವ ಆಡಿಯೋ ಅಂಗಡಿ ಮುಂದೆ ಕ್ಯೂ ಸರ್, ಆಟೋಗಳು, ಹುಡುಗರೆಲ್ಲ ಕ್ಯೂ ಆ ಕ್ಯಾಸೆಟ್ಗೆ. ನಾವು ರಾತ್ರಿ ಆಗಲು ನಮ್ದು ತಯಾರು ಮಾಡ್ಬೇಕು, ತಯಾರು ಮಾಡ್ಬೇಕಿಲ್ಲ ಕ್ಯಾಸೆಟ್ಗಳು. ನಾವು ಪಿಕ್ಚರ್ ರಿಲೀಸ್ಗೆ ಕೆಲಸ ಮಾಡ್ಬೇಕು, ಇಲ್ಲ ಆಗ್ತಾ ಇಲ್ಲ. ಆನಂದ್ ಆಡಿಯೋಗೆ ಜನ ಬಂದ್ಬಿಡ್ತಾವ್ರೆ ಹುಡ್ಕೊಂಡು. ಅಷ್ಟು ಡಿಮ್ಯಾಂಡ್ ಯಾವತ್ತು ನೋಡಿಲ್ಲ ಅಂತ ಅವ್ರು ಇನ್ನೊಂದು 5-6 ಕಡೆ ಕೊಟ್ಟು, ಅಲ್ಲಿ ಕೊಟ್ಟು ಫೈರಿಶ್ ಮಾಡೋರಿಗೆಲ್ಲ ಕೊಟ್ಟು ಮಾಡ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಸ್ಕೊಂಬಂದು ಸೇಲ್ ಮಾಡಿದ್ರು. ಸೊ ಆ ರೇಂಜ್ಗೆ ಹಿಟ್ಟಾಗೋಯ್ತು. ಅವಾಗ ಆಡಿ ಹಿಟ್ಟಾದಾಗ ನನ್ಗೆ ಅನಿಸ್ತು, ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಇದೆ, ಪಿಕ್ಚರ್ ಹಿಟ್ಟಾಗತ್ತೆ ಅನ್ನೋ ಒಂದು ಜಡ್ಜ್ಮೆಂಟ್ ಬಂತು ನನಗೆ.